ಹಾಯ್ ಹೆಲೋ ಎವ್ರಿಬಡಿ ವೆಲ್ಕಮ್ ಟು ವಿಕಾಸ್ ಕಾಮರ್ಸ್ ಟ್ಯುಟೋರಿಯಲ್ಸ್. ವಿದ್ಯಾರ್ಥಿಗಳ ಇವತ್ತಿನ ಸೆಷನ್ ತಮ್ಮನಲ್ಲಿ ಅಬ್ಸರ್ವ್ ಮಾಡಿರ್ತೀರಿ 2 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಕನ್ನಡ ಮೀಡಿಯಂ. ನಿನ್ನೆ ಇಂಗ್ಲೀಷ್ ಮೀಡಿಯಂ ಕೂಡ ಅಪ್ಲೋಡ್ ಮಾಡಿದ್ದೀವಿ. ಇವತ್ತು ಕನ್ನಡ ಮೀಡಿಯಂ. ಇದು ಏನಪ್ಪಾ ಅಂದ್ರೆ 2025-26ನೇ ಸಾಲಿನ ದ್ವಿತೀಯ PUC ಪ್ರಶ್ನೆ ಕೋಟಿ ಅಂದರೆ ಕ್ವಶನ್ ಬ್ಯಾಂಕ್ ಅದ ರಿವೈಸ್ ಕ್ವಶನ್ ಬ್ಯಾಂಕ್ 25-26 ನಿಮ್ಮದೇ ಬ್ಯಾಚ್ಗೆ ಇರುವಂತಹ ಒಂದು ರಿವೈಸ್ ಕ್ವಶನ್ ಬ್ಯಾಂಕ್. ಸೊ ಈ ಕ್ವಶನ್ ಬ್ಯಾಂಕ್ ನಲ್ಲಿರುವಂತಹ ಇದೇ ಕ್ವಶನ್ ಬ್ಯಾಂಕ್ ಇಂದ ಕ್ವಶನ್ ಎಕ್ಸಾಮ್ಸ್ಗೆ ಕ್ವಶನ್ಸ್ ಬರ್ತದೆ, ಬಿಟ್ಟರೆ ಬೇರೆ ಕ್ವಶನ್ಸ್ ಬರೋದು ಡೌಟ್. ಅಥವಾ 99.9% ಇದೇ ಕ್ವಶನ್ ಬ್ಯಾಂಕ್ ಇಂದ ಎಲ್ಲ ಕ್ವಶನ್ಗಳನ್ನ ಕೇಳ್ತಾರೆ. ಸೊ ಫಸ್ಟ್ ಚಾಪ್ಟರ್ ನಿರ್ವಹಣೆಯ ಸ್ವರೂಪ ಮತ್ತು ಮಹತ್ವ. ಇಲ್ಲಿ 2 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ ಯಾವುದು ಅಂತ ನೋಡೋದಾದ್ರೆ, 2 ಮಾರ್ಕ್ಸ್ ಕ್ವಶನ್ಸ್ಗಳು ಎಲ್ಲಾ ಚಾಪ್ಟರ್ನಲ್ಲಿದೆ. ವ್ಯವಹಾರ ಪರಿಸರ ಒಂದನ್ನು ಬಿಟ್ಟರೆ ಎಲ್ಲಾ ಚಾಪ್ಟರ್ನಲ್ಲಿ ನಿಮಗೆ 2 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಕಾಣ್ತಾವೆ. ಸೊ ಇಲ್ಲಿ ನಿಮಗೆ ಏನು ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ, ಇಲ್ಲಿ ನೋಡ್ತಾ ಇರಬಹುದು. ಪ್ರತಿ ಪ್ರಶ್ನೆಗೆ 2 ಅಂಕಗಳು, 2 ಅಂಕಗಳ ಪ್ರಶ್ನೆಗಳು. ಸೊ ಇಲ್ಲಿ ಯಾವ ಕ್ವಶನ್ ಇಂಪಾರ್ಟೆಂಟ್ ಅಂತ ನಾವು ನೋಡೋದಾದ್ರೆ, ಒಂದು ನಿರ್ವಹಣೆಯನ್ನು ವ್ಯಾಖ್ಯಾನಿಸಿ ಮತ್ತು ಸಮನ್ವಯತೆಯನ್ನು ವ್ಯಾಖ್ಯಾನಿಸಿ. ಇವೆರಡೂ ಕ್ವಶನ್ಗಳು ವೆರಿ ಇಂಪಾರ್ಟೆಂಟ್. ಈ ವ್ಯಾಖ್ಯಾನಗಳಲ್ಲಿ 3 ವ್ಯಾಖ್ಯಾನ ನೋಡ್ತೀವಿ. ನಿರ್ವಹಣೆಯನ್ನು ವ್ಯಾಖ್ಯಾನಿಸಿ, ಸಮನ್ವಯತೆಯನ್ನು ವ್ಯಾಖ್ಯಾನಿಸಿ, ಸಂಘಟಿಸುವಿಕೆಯನ್ನು ವ್ಯಾಖ್ಯಾನಿಸಿ. ನಿಮ್ಮ ಇಡೀ ಸಿಲೆಬಸ್ ಈ 3 ವ್ಯಾಖ್ಯಾನಗಳು ವೆರಿ ವೆರಿ ಇಂಪಾರ್ಟೆಂಟ್. ಹಾಗಾಗಿ ನೀವು ಈ ಚಾಪ್ಟರ್ ಇಂದ ಈ 2 ವ್ಯಾಖ್ಯಾನಗಳನ್ನ ಸ್ಟಡಿ ಮಾಡಬೇಕು. ಓಕೆ, ಅದಾದ ನಂತರ ಮತ್ತೆ ಯಾವುದಾದ್ರೂ ಇಂಪಾರ್ಟೆಂಟ್ ಕ್ವಶನ್ ಅಂತ ಇಲ್ಲಿ ನನಗೆ ಯಾವುದು ಅನ್ಸೋದಿಲ್ಲ. ಆದರೆ ನೀವು ಬೇಕಾದ್ರೆ ಇದನ್ನು ನೋಡ್ಕೊಳ್ಬಹುದು. ಇದು 1 ಮಾರ್ಕ್ದಾಗ ಸ್ಟಡಿ ಮಾಡಿರ್ತೀವಿ. ಸಂಘಟನಾತ್ಮಕ ಉದ್ದೇಶಗಳು, ಅಸ್ತಿತ್ವ, ಲಾಭ ಮತ್ತು ಬೆಳವಣಿಗೆಗೆ ಸಂಘಟನಾತ್ಮಕ ಉದ್ದೇಶ ಅಂತ ಕರಿತೀವಿ. ಸಾಮಾಜಿಕ ಉದ್ದೇಶ, ಉದ್ಯೋಗ ಅವಕಾಶಗಳನ್ನು ನೀಡುವುದು, ಮಕ್ಕಳ ಶಿಕ್ಷಣ, ಉದ್ಯೋಗಿಗಳ ಮಕ್ಕಳಿಗೆ ಶಿಕ್ಷಣದ ಉಚಿತವನ್ನ ಸೌಲಭ್ಯವನ್ನು ನೀಡುವುದು. ಇವೆಲ್ಲ 1 ಮಾರ್ಕ್ ಕ್ಯಾಟಗರಿದಾಗ ಬರ್ತಾವ್ರೆ. ಹಾಗಾಗಿ 2 ಮಾರ್ಕ್ಸ್ ನಾವು ಇದನ್ನ ಇಂಪಾರ್ಟೆಂಟ್ ಅಂತೇಳಿ ಕನ್ಸಿಡರ್ ಮಾಡೋದಿಲ್ಲ. ಓಕೆ, ಸೊ ಹಾಗಾಗಿ ಅದನ್ನ ನೀವು 1 ಮಾರ್ಕ್ದಾಗ ಓದ್ಕೊಂಡ್ಬಿಟ್ರಿ. ಮೇನ್ ಆಗಿ 2 ಮಾರ್ಕ್ಸ್ ಓದಬೇಕಾಗಿರೋದು ನಿರ್ವಹಣೆಯನ್ನು ವ್ಯಾಖ್ಯಾನಿಸಿ, ಸಮನ್ವಯತೆಯನ್ನು ವ್ಯಾಖ್ಯಾನಿಸಿ, ಇವೆರಡು ಕ್ವಶನ್ಸ್. ಓಕೆ, ಇದಾದ ನಂತರ ಡೈರೆಕ್ಟ್ಲಿ ಸೆಕೆಂಡ್ ಚಾಪ್ಟರ್ ನಿರ್ವಹಣೆಯ ತತ್ವಗಳು. ಇಲ್ಲಿ 2 ಮಾರ್ಕಿನ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವುದು ಅಂತ ನೋಡೋದಾದ್ರೆ, ಎಸ್ ಇಲ್ಲಿ ಅದ ನೋಡ್ರಿ. ಇಲ್ಲಿ ವೆರಿ ವೆರಿ ಫೇಮಸ್ ಮತ್ತು ಬಹಳಷ್ಟು ಸಲ ಎಕ್ಸಾಮ್ಗೆ ಬಂದಿರುವಂತಹ ಕ್ವಶನ್ ಯಾವುದಪ್ಪ ಅಂದ್ರೆ, ಒಂದು ಕ್ವಶನ್ ನಂಬರ್ 8, ಏಕರೂಪ ನಿರ್ದೇಶನ ಮತ್ತು ಏಕರೂಪ ಆಜ್ಞೆಯ 2 ವ್ಯತ್ಯಾಸ ಬರೀರಿ. ಮತ್ತು ಈ ಕ್ವಶನ್ ಓದುವುದರಿಂದ ಮತ್ತೊಂದೇನು ಅಡ್ವಾಂಟೇಜ್ ಅಪ್ಪ ಅಂದ್ರೆ, ಹೆನ್ರಿ ಫಿಯೋಲ್ರವರ ತತ್ವಗಳನ್ನು ಕೇಳ್ತಾರೆ ಕೆಲವೊಂದ್ಸಲ. 4 ಮಾರ್ಕ್ಸ್ ಕ್ಯಾಟಗರಿ ಒಳಗಡೆ ಹೆನ್ರಿ ಫಿಯೋಲ್ರವರ ತತ್ವಗಳನ್ನು ವಿವರಿಸಿ ಅಂತೇಳಿ. ಈಗ ಏಕರೂಪ ನಿರ್ದೇಶನ, ಏಕರೂಪ ಆಜ್ಞೆ. ಏಕರೂಪ ಆಜ್ಞೆ ಮತ್ತು ಏಕರೂಪ ನಿರ್ದೇಶನ ಇವೆರಡೂ ಕೂಡ ಹೆನ್ರಿ ಫಿಯೋಲ್ರವರೇ ಕೊಟ್ಟಿರುವಂತಹ ತತ್ವಗಳು. ಹಾಗಾಗಿ ಈ 2 ತತ್ವಗಳನ್ನು ನೀವು ಓದಿದ್ರೆ ನಿಮಗೆ 4 ಮಾರ್ಕ್ಸ್ದಾಗೂ ಕೂಡ ಹೆಲ್ಪ್ ಆಗ್ತದೆ. ಸೊ ಕ್ವಶನ್ ನಂಬರ್ 8 ಒಂದು ಓದ್ರಿ. ಅದಾದ ನಂತರ ಕ್ವಶನ್ ನಂಬರ್ 6, ಶ್ರೇಣೀಕೃತ ಸರಪಳಿ ಎಂದರೇನು. ಇದು ಕೂಡ ಬಹಳಷ್ಟು ಸಲ ಎಕ್ಸಾಮ್ಗೆ ಬಂದಿರೋದು. ಆಮೇಲೆ ಮಾನಸಿಕ ಕ್ರಾಂತಿ. ಸೊ ಈ 3 ಕ್ವಶನ್ಗಳನ್ನ ಈ ಚಾಪ್ಟರ್ ಇಂದ ನಾವು ಇಂಪಾರ್ಟೆಂಟ್ ಅಂತ ಕನ್ಸಿಡರ್ ಮಾಡಬಹುದು. ಅಗೇನ್ ಸರ್, ನೀವು ಕೊಟ್ಟಿರೋ ಕ್ವಶನ್ಸ್ಗಳೇ ಎಕ್ಸಾಮ್ಗೆ ಬರುತ್ತಾ ಅಂತ ಹಲವಾರು ವ್ಯಕ್ತಿಗಳ ಪ್ರಶ್ನೆ. ನಾವು ಕೊಟ್ಟಿರೋದೇ ಎಲ್ಲ ಎಕ್ಸಾಮ್ನಲ್ಲಿ ಬರೋದಿದ್ರೆ ನಮ್ಮನ್ನ ದೇವರು ಅಂತ ಕರೀತಿದ್ರು, ನಮ್ಮನ್ನ ಮನುಷ್ಯರು ಅಂತ ಕರೆಯಂಗಿಲ್ಲ. ಯಾಕಂದ್ರೆ ನಾವು ಕೂಡ ಹಳೆ ಕ್ವಶನ್ ಪೇಪರ್ಸ್ ಮತ್ತು ಇಂಪಾರ್ಟೆನ್ಸ್ ವೇಟೇಜ್ಗಳ ಆಧಾರದ ಮೇಲೆ ಇದು ಬರಬಹುದೇನೋ ಅಂತ ಗೆಸ್ ಮಾಡ್ತಾ ಇದೀವಿ ಹೊರತಾಗಿ ಶೋರ್ ಶಾರ್ಟ್ ಯಾರೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಾನು ಅಷ್ಟಲ್ಲ, ಜಗತ್ತಿನಲ್ಲಿ ಯಾರೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಜಸ್ಟ್ ಬರಬಹುದು ಅಥವಾ ಹೆಚ್ಚಿನ ಸಾಧ್ಯತೆ ಇರುವಂತಹ ಪ್ರಶ್ನೆಗಳು ಕ್ವಶನ್ ನಂಬರ್ 5, 6 ಮತ್ತು 8 ಈ 3 ಕ್ವಶನ್ಗಳನ್ನು ಈ ಚಾಪ್ಟರ್ ಇಂದ ಮಾಡ್ರಿ. ಇನ್ನು 3ನೇ ಚಾಪ್ಟರ್ ವ್ಯವಹಾರ ಪರಿಸರ. ಇಲ್ಲಿ ಯಾವುದೇ 2 ಮಾರ್ಕ್ಸಿನ ಕ್ವಶನ್ಸ್ಗಳಿಲ್ಲ. ಹಾಗಾಗಿ 4ನೇ ಚಾಪ್ಟರ್ಗೆ ಹೋಗ್ತೀವಿ, ಯೋಜಿಸುವಿಕೆ. ಸೊ ಇಲ್ಲಿ ನಾವು 2 ಮಾರ್ಕ್ಸ್ ಕ್ಯಾಟಗರಿ ಆಫ್ ಕ್ವಶನ್ಸ್ಗೆ ಬಂದ್ರೆ ಯಾವುದನ್ನು ಓದಬೇಕು. ಒಂದು ಯೋಜಿಸುವಿಕೆಯ ಮೊದಲ 2 ಹಂತಗಳು. ಇಲ್ಲಿ ಯೋಜಿಸುವಿಕೆ ಹಂತಗಳು ಅಂತೇಳಿ ಒಂದು 4 ಮಾರ್ಕ್ಸ್ ಪ್ರಶ್ನೆ ಅದ. ಅಲ್ಲಿ ಬರುವಂತ ಮೊದಲ 2 ಹಂತಗಳನ್ನ ನೀವು ತಿಳ್ಕೊಳ್ಬೇಕು. ಎಕ್ಸ್ಪ್ಲನೇಷನ್ ಮಾಡೋಂಗಿಲ್ಲ, ಓನ್ಲಿ ಪಾಯಿಂಟ್ಸ್ ಅನ್ನ ಬರೀಬೇಕು. ಈಗ ಯೋಜಿಸುವಿಕೆಯ ಲಕ್ಷಣಗಳು ಮತ್ತು ಯೋಜಿಸುವಿಕೆಯ ಮಿತಿಗಳು 4 ಮಾರ್ಕ್ಸ್ದಾಗ ಇಂಪಾರ್ಟೆಂಟ್ ಅಂತ ನಾನು ಕೊಟ್ಟಿರ್ತೀನಿ, ಇಂಪಾರ್ಟೆಂಟ್ ಅಂತ ಕನ್ಸಿಡರ್ ಮಾಡಿರ್ತೀನಿ. ಹಾಗಾಗಿ ಅದನ್ನ ನಾವು 4 ಮಾರ್ಕ್ಸ್ ಒಳಗಡೆ ಓದ್ಕೊಂಡ್ಬಿಡೋನು. ಇಲ್ಲಿ ಬೇಡ, ಬಂದ್ರೂ ನೀವು ಬರಿತೀರಿ. ಬಿಕಾಸ್ 4 ಮಾರ್ಕ್ಸ್ ಇಂಪಾರ್ಟೆಂಟ್ ಅಂತ ನೀವು ಓದಿದಾಗ ಅದನ್ನ 2 ಮಾರ್ಕ್ಸ್ ಕೂಡ ನೀವು ಇಲ್ಲಿ ಬರ್ಕೊಳ್ಬಹುದು, ಏನು ಪ್ರಾಬ್ಲಮ್ ಇಲ್ಲ. ಅರ್ಥ ಆಯ್ತಾ? ಸೊ ಹಾಗಾಗಿ ಈ ಯೋಜಿಸುವಿಕೆ ಲಕ್ಷಣ ಮತ್ತು ಮಿತಿ, ಆಮೇಲೆ 2 ಹಂತಗಳು, ಈ 3 ಕ್ವಶನ್ಸ್ ಬಿಟ್ರೆ ಮತ್ತೆ ಯಾವುದೇ ಕ್ವಶನ್ಸ್ಗಳಲ್ಲಿ ಅಷ್ಟು ಇಂಪಾರ್ಟೆಂಟ್ ಇಲ್ಲ. ಓಕೆ, ನೆಕ್ಸ್ಟ್ ವಿ ವಿಲ್ ಮೂವ್ ಡೈರೆಕ್ಟ್ಲಿ ಟುವರ್ಡ್ಸ್ ಚಾಪ್ಟರ್ ನಂಬರ್ 5, ಸಂಘಟಿಸುವಿಕೆ. ಸೊ ಸಂಘಟಿಸುವಿಕೆಯಲ್ಲಿ 2 ಮಾರ್ಕ್ಸಿನ ಪ್ರಶ್ನೆಗಳು ಯಾವ್ಯಾವು ಅಂತ ನೋಡೋದಾದ್ರೆ, ಓಕೆ ಇಲ್ಲಿ ಕಾಣ್ತದೆ. ಎಸ್, ಸಂಘಟಿಸುವಿಕೆಯನ್ನು ವ್ಯಾಖ್ಯಾನಿಸಿ. ವೆರಿ ಇಂಪಾರ್ಟೆಂಟ್ ಕ್ವಶನ್. ನನ್ನ ಸ್ಟಾರ್ಟಿಂಗ್ ಚಾಪ್ಟರ್ ಹೇಳ್ಬೇಕಾದ್ರೆ ಹೇಳಿದ್ ನೋಡ್ರಿ, 3 ವ್ಯಾಖ್ಯಾನಗಳು ನಿಮ್ಮ ಸಿಲೆಬಸ್ ನಲ್ಲಿ ವೆರಿ ಇಂಪಾರ್ಟೆಂಟ್. ನಿರ್ವಹಣೆಯನ್ನು ವ್ಯಾಖ್ಯಾನಿಸಿ, ಸಮನ್ವಯತೆಯನ್ನು ವ್ಯಾಖ್ಯಾನಿಸಿ, ಆಮೇಲೆ ಈಗ ಸಂಘಟಿಸುವಿಕೆಯನ್ನು ವ್ಯಾಖ್ಯಾನಿಸಿ. ವೆರಿ ವೆರಿ ಇಂಪಾರ್ಟೆಂಟ್. ಈ ಕ್ವಶನ್ ಮಾತ್ರ ಪರ್ಫೆಕ್ಟ್ ಆಗಲೇಬೇಕು. ಕ್ವಶನ್ ನಂಬರ್ 1.
ಆಮೇಲೆ ಇದು ಬಿಟ್ಟರೆ ಈಗ ಸಂಘಟಿಸುವಿಕೆ ಪ್ರಕ್ರಿಯೆ ಹಂತಗಳು ನಾಟ್ ದ್ಯಾಟ್ ಇಂಪಾರ್ಟೆಂಟ್. ಪ್ರತಿ ನಿಯೋಜನೆಯ ಅಂಶಗಳು ಅಂತ ಒಂದು ಕ್ವಶನ್ ನೋಡ್ರಿ, ಇದೇನು ಅಧಿಕಾರ, ಜವಾಬ್ದಾರಿ ಮತ್ತು ಉತ್ತರದಾಯಿತು 7ನೇ ಕ್ವಶನ್. ಇದು 1 ಮಾರ್ಕ್ ಅದಾಗ ನಾವು ಆ ಕಡೆ ಸ್ಟಡಿ ಮಾಡಿರ್ತೀವಿ, ಹಾಗೆ ಇಂಪಾರ್ಟೆಂಟ್ ಅಲ್ಲ, ಬಂದರೂ ಕೂಡ ನೀವು ಬರೀಬಹುದು. ಎಲ್ಲವನ್ನೂ ನಾವು 2 ಮಾರ್ಕ್ಸ್, ನಾವು ಕೆಲವೊಂದು 1 ಮಾರ್ಕ್ಸ್ ಇಂಪಾರ್ಟೆಂಟ್ ಅಂತ ಕೊಟ್ಟಿರ್ತೀವಿ, ಅದು 2 ಮಾರ್ಕ್ಸ್ ಬಂದ್ಬಿಡ್ತದೆ. 2 ಮಾರ್ಕ್ಸ್ ಅಂತ ಕೊಟ್ಟಿದ್ದು ಕೆಲವೊಂದು 1 ಮಾರ್ಕಿಗೆ ಬರ್ತದೆ. ಹಂಗಂತೇಳಿ ಸರ್ ನೀವು 2 ಮಾರ್ಕ್ಸ್ ಹೇಳಿದ್ರಿ ಬಟ್ ಅದು ಬರಲಿಲ್ಲ ಅಂತ ಅನ್ಕೋಬೇಡ್ರಿ. 1 ಮಾರ್ಕ್ ಹೇಳಿದ್ರು ಕೆಲವೊಂದ್ಸರಿ 2 ಮಾರ್ಕ್ಸ್ ಬರ್ತದೆ. ಈಗ ಪ್ರತಿ ನಿಯೋಜನೆಯ ಅಂಶಗಳು 1 ಮಾರ್ಕ್ ಮಲ್ಟಿಪಲ್ ಚಾಯ್ಸ್ ಫಿಲ್ ಇನ್ ದ ಬ್ಲಾಂಕ್ಸ್ ಆ ಕಡೆ ಬಂದು ಹೋಗ್ತಾ ಇರ್ತದೆ. ಅದೇ 2 ಮಾರ್ಕ್ಸ್ ಇಲ್ಲಿ ಕೇಳ್ತಾ ಇದ್ದಾರೆ. ಅಧಿಕಾರ, ಜವಾಬ್ದಾರಿ ಮತ್ತು ಉತ್ತರದಾಯಿತ್ವ ವೆರಿ ಇಂಪಾರ್ಟೆಂಟ್, ಇದನ್ನು ಕೂಡ ನೀವು ತಲೆಗೆ ಇಟ್ಕೊಂಡ್ಬಿಡ್ರಿ. ಅದು ಬಿಟ್ರೆ ಮತ್ತೆ ಯಾವುದು ಅಷ್ಟು ಇಂಪಾರ್ಟೆಂಟ್ ಅಂತ ನನಗೆ ಅನಿಸೋದಿಲ್ಲ. ನೆಕ್ಸ್ಟ್ ಚಾಪ್ಟರ್ ಸಿಬ್ಬಂದಿ ನಿರ್ವಹಣೆ ವೆರಿ ಇಂಪಾರ್ಟೆಂಟ್, ಬಿಕಾಸ್ ಈ ಚಾಪ್ಟರಿಂದ 2 ಮಾರ್ಕ್ಸಿನ ಪ್ರಶ್ನೆ ಅದ, 4 ಮಾರ್ಕ್ಸಿನ ಪ್ರಶ್ನೆ ಅದ, 8 ಮಾರ್ಕ್ಸಿನ ಪ್ರಶ್ನೆಯೂ ಕೂಡ ಅದ. ಹಾಗಾಗಿ ಈ ಚಾಪ್ಟರ್ ಕೂಡ ವೆರಿ ಇಂಪಾರ್ಟೆಂಟ್. ಚಾಪ್ಟರ್ ಕ್ವಶನ್ ನಂಬರ್ 1 ಸಿಬ್ಬಂದಿ ನಿರ್ವಹಣೆ ಅಂದರೇನು, ವೆರಿ ವೆರಿ ಇಂಪಾರ್ಟೆಂಟ್. ಬಹಳಷ್ಟು ಸಲ ಎಕ್ಸಾಮ್ಗೆ ಬಂದಿರುವಂಥ ಪ್ರಶ್ನೆ, ಇದೊಂದು ಪರ್ಫೆಕ್ಟ್ ಮಾಡ್ಕೊಂಡ್ಬಿಡ್ರಿ. ಆದ ನಂತರ ಆಂತರಿಕ ನೇಮಕಾತಿಯ ಮೂಲಗಳು 2 ಇರೋದು, ಒಂದು ವರ್ಗಾವಣೆ ಮತ್ತೊಂದು ಬಡ್ತಿ. ಆಮೇಲೆ ಬಾಹ್ಯ ಮೂಲಗಳು, ಬಾಹ್ಯ ಮೂಲ, ಆಂತರಿಕ ಮೂಲ, ಜಸ್ಟ್ ಪಟ್ಟಿಯನ್ನು ಮಾಡ್ರಿ, ಜಸ್ಟ್ ಪಾಯಿಂಟ್ಸ್ ಅನ್ನು ನೆನಪಿಟ್ಕೊಳ್ರಿ, ಎಕ್ಸ್ಪ್ಲನೇಷನ್ ನಮಗೆ ಬೇಕಾಗಿಲ್ಲ. ಸೊ ಅದು ಬಿಟ್ಟರೆ ಇಲ್ಲಿ ಮೇಲ್ಗಡೆ ಕ್ವಶನ್ ನಂಬರ್ 5 ಅಭಿಶಿಕ್ಷಣ ಎಂದರೇನು, ಸಿಬ್ಬಂದಿ ನಿರ್ವಹಣೆ ಪ್ರಕ್ರಿಯೆಯಲ್ಲಿ ಅಭಿಶಿಕ್ಷಣ ಎಂದರೇನು ಅಂತ ಕೂಡ ಎಕ್ಸಾಮ್ಗೆ ಬಂದಿರುವಂತಹ ಉದಾಹರಣೆಗಳನ್ನು ಕೂಡ ನೋಡಿದ್ದೀವಿ. ಸೊ ಒಟ್ಟಾಗಿ ಈ ಚಾಪ್ಟರ್ನಿಂದ ನೀವು ಓದಬೇಕಾಗಿರೋ ಕ್ವಶನ್ ಸಿಬ್ಬಂದಿ ನಿರ್ವಹಣೆ ಎಂದರೇನು, ಸಿಬ್ಬಂದಿ ನಿರ್ವಹಣೆ ಪ್ರಕ್ರಿಯೆಯಲ್ಲಿ ಅಭಿಶಿಕ್ಷಣ ಎಂದರೇನು, ಆಂತರಿಕ ಮತ್ತು ಬಾಹ್ಯ ಮೂಲಗಳನ್ನು ನೆನಪಿಟ್ಕೊಂಡ್ಬಿಡ್ರಿ. ಓಕೆ, ಅದು ಬಿಟ್ಟರೆ ಮತ್ತೇನೂ ಇಲ್ಲ. ಇನ್ನೇನಾದರೂ ಬಂದರೆ ಇದು ಬಿಟ್ಟು ಏನಾದರೂ ಬೇರೆ ಬಂದರೆ ಅದು 4 ಮಾರ್ಕ್ 8 ಮಾರ್ಕ್ಸ್ ಕವರ್ ಆಗಿರ್ತದೆ. ಇನ್ನು ನೆಕ್ಸ್ಟ್ 7ನೇ ಚಾಪ್ಟರ್ ನಿರ್ದೇಶಿಸುವಿಕೆಯಿಂದ ಕೂಡ ಒಂದು 8 ಮಾರ್ಕ್ಸ್ ಮತ್ತು ಒಂದು 2 ಮಾರ್ಕ್ಸ್ ಪ್ರಶ್ನೆ ಅದ. ಸೊ ಇಲ್ಲಿ 2 ಮಾರ್ಕ್ಸ್ ಪ್ರಶ್ನೆ ಯಾವುದು ಅಂತ ನಾವು ನೋಡೋದಾದ್ರೆ, ಓಕೆ, ಮೂಲಾಂಶ ಅಂತ ಕೇಳ್ತಾ ಇದಾರೆ, ನಾಟ್ ದ್ಯಾಟ್ ಇಂಪಾರ್ಟೆಂಟ್. ಅಗೇನ್ ಇಲ್ಲಿ ನೋಡ್ಬೋದು 2025 ಬಂದಿತ್ತು. ಯಾಕೆ ಇಂಪಾರ್ಟೆಂಟ್ ಅಲ್ಲ ಸರ್ ಅಂತ ಹೇಳ್ತಾ ಇದ್ರಿ, ಬಿಕಾಸ್ ನಿರ್ದೇಶಿಸುವಿಕೆ ಒಳಗಡೆ ನಾವೇನು ಕಲಿತೀವಪ್ಪ ಅಂದ್ರೆ ಮೇಲ್ವಿಚಾರಣೆ ಬಗ್ಗೆ ಕಲಿತೀವಿ, ನಾಯಕತ್ವದ ಬಗ್ಗೆ ಕಲಿತೀವಿ, ಸಂವಹನದ ಬಗ್ಗೆ ಕಲಿತೀವಿ, ಪ್ರೇರೇಪಣೆ ಬಗ್ಗೆ ಕಲಿತೀವಿ. ಇವೇ 4 ಪಾಯಿಂಟ್ಸ್ಗಳಿಗೆ ನಾವು ನಿರ್ದೇಶಿಸುವಿಕೆಯ ಮೂಲಾಂಶ ಅಂತ ಕರಿತೀವಿ. ಸೊ ಹಾಗಾಗಿ ಬಂದರೂ ಈಸಿಯಾಗಿ ನೀವು ಬರಿಬೇಕು. ಮತ್ತು ಇದ್ರ ಬಗ್ಗೆ ನಿಮಗೆ ಮತ್ತೆ 4 ಮಾರ್ಕ್ಸ್ 8 ಮಾರ್ಕ್ಸ್ ಅದ ಕ್ವಶನ್ ಪೇಪರ್ದಾಗ ಏನಾದ್ರು ಸಿಗ್ತದೆ. ಪ್ರೇರೇಪಣೆ, ಮೇಲ್ವಿಚಾರಣೆ, ನಾಯಕತ್ವ, ಸಂವಹನ ಇವುಗಳಿಗೆ ನಾವು ನಿರ್ದೇಶಿಸುವಿಕೆ ಮೂಲಾಂಶ ಅಂತ ಕರಿತೀವಿ. ಆಮೇಲೆ ದ್ರಾಕ್ಷಿ ಬಳ್ಳಿ ಸಂವಹನ ಎಂದರೇನು, ಇದನ್ನೊಂದು ಓದ್ಕೊಂಡ್ಬಿಡ್ರಿ, ವೆರಿ ಇಂಪಾರ್ಟೆಂಟ್, ಬರುವಂಥ ಎಲ್ಲ ಸಾಧ್ಯತೆಯೂ ಕೂಡ ಅದ. ಅದಾದ ನಂತರ ಇಲ್ಲಿ ಅಡಚಣೆಗಳನ್ನು ಬರೆದಿದ್ದಾರೆ 7, 8, 9, 10. ಈ ಅಡಚಣೆಗಳು 8 ಮಾರ್ಕ್ಸ್ ಅನ್ನು ಓದ್ತೀವಿ, ಹಾಗಾಗಿ ಇಲ್ಲಿ ಬೇಡ. ಅದು ಬಿಟ್ಟರೆ ನಾಯಕತ್ವದ ಶೈಲಿಗಳು ಎಲ್ಲಿಯೂ ಕ್ವಶನ್ ಇಲ್ಲ, ಬಟ್ ನೀವು ಅದನ್ನ ನೆನಪಿಟ್ಕೊಂಡ್ಬಿಡ್ರಿ. ಪ್ರಜಾಪ್ರಭುತ್ವವಾದಿ ನಾಯಕತ್ವ, ಸರ್ವಾಧಿಕಾರಿ ನಾಯಕತ್ವ, ಮುಕ್ತ ನೀತಿವಾದಿ ನಾಯಕತ್ವ, 3 ನಾಯಕತ್ವ ಶೈಲಿಗಳು ಬರ್ತಾವೆ. ನೆಕ್ಸ್ಟ್ ಚಾಪ್ಟರ್ ನಂಬರ್ 8 ನಿಯಂತ್ರಿಸುವಿಕೆ, ಒನ್ ಆಫ್ ದಿ ವೆರಿ ಫೇಮಸ್ ಆ್ಯಂಡ್ ಸ್ಮಾಲ್ ಆ್ಯಂಡ್ ಇಂಪಾರ್ಟೆಂಟ್ ಚಾಪ್ಟರ್. ಇಲ್ಲಿ 4 ಮಾರ್ಕ್ಸಿನ ಒಂದು ಪ್ರಶ್ನೆ ಅದ, 2 ಮಾರ್ಕ್ಸಿನ ಒಂದು ಪ್ರಶ್ನೆ ಅದ, 3 ಕಾನ್ಸೆಪ್ಟ್ಸ್ ಅದಾವ. ಆ 3 ಕಾನ್ಸೆಪ್ಟ್ಸ್ ಅಲ್ಲಿ ಒಂದು ಕಾನ್ಸೆಪ್ಟ್ 4 ಮಾರ್ಕ್ಸ್ ಹೋದ್ರೆ ಇನ್ನೊಂದು ಕಾನ್ಸೆಪ್ಟ್ 2 ಮಾರ್ಕ್ಸ್ ಬರಬೇಕು. ಹಾಗಾಗಿ 2 ಮಾರ್ಕ್ಸ್ಗೆ ಇಂಪಾರ್ಟೆಂಟ್ ಕ್ವಶನ್ ಅಂತ ನೋಡೋದಾದ್ರೆ ಇಲ್ಲಿ ನೋಡ್ರಿ, ಇಲ್ಲಿ ಬರೇ 3 ಕ್ವಶನ್ ಕೊಟ್ಟರೆ ಅವ್ರು ನಮಗೆ. ಹಾಗಾಗಿ ಇಲ್ಲಿ ಕ್ವಶನ್ ನಂಬರ್ 2 ಮತ್ತು ಕ್ವಶನ್ ನಂಬರ್ 3 ಇವೆರಡೂ ಕ್ವಶನ್ಗಳನ್ನು ಓದ್ರಿ. 2 ಮಿತಿಗಳು ಮತ್ತು 2 ಪ್ರಾಮುಖ್ಯತೆ. ನಿಯಂತ್ರಿಸುವಿಕೆ ಹಂತಗಳು 4 ಮಾರ್ಕ್ಸ್ ಬರ್ಬೋದು, ಹಾಗಾಗಿ ನಿಯಂತ್ರಿಸುವಿಕೆ 2 ಮಿತಿ ಮತ್ತು ಪ್ರಾಮುಖ್ಯತೆ 2 ಮಾರ್ಕ್ಸ್ ಕೇಳ್ತಾರೆ. ಅಥವಾ ನಿಯಂತ್ರಿಸುವಿಕೆ ಹಂತಗಳು 4 ಹಂತಗಳನ್ನ ಬರೀರಿ ಅಂತೇಳಿ ಕೆಲವೊಂದ್ಸಲ ಏನಾಗ್ತದಪ್ಪ ಅಂದ್ರೆ ನಮಗೆ 1 ಮಾರ್ಕ್ಸ್ 2 ಮಾರ್ಕ್ಸ್ ಕೆಳಗಡೆ ಕೇಳುವಂಥ ಎಲ್ಲ ಸಾಧ್ಯತೆ ಕೂಡ ಇರ್ತದೆ. ಓಕೆ, ಅಲ್ಲಿ 4 ಮಾರ್ಕ್ಸ್ ಕ್ವಶನ್ 2 ಮಾರ್ಕ್ಸ್ ಕೇಳಿ ನೀವು 4 ಪಾಯಿಂಟ್ಸ್ಗಳನ್ನ ಬರೀಬೇಕು ವಿದೌಟ್ ಎನಿ ಎಕ್ಸ್ಪ್ಲನೇಷನ್. ನೆಕ್ಸ್ಟ್ ಚಾಪ್ಟರ್ ಯಾವುದಪ್ಪ ಅಂದರೆ ಚಾಪ್ಟರ್ ನಂಬರ್ 9 ಹಣಕಾಸು ನಿರ್ವಹಣೆ. ಇಲ್ಲೂ ಕೂಡ 2 ಮಾರ್ಕ್ಸಿನ ಒಂದು ಪ್ರಶ್ನೆ ನಮಗೆ ಎಕ್ಸಾಮ್ದಲ್ಲಿ ಕಾಣಲಿಕ್ಕೆ ಸಿಗ್ತದೆ. ಎಸ್, ಇಲ್ಲದ 14 ಕ್ವಶನ್ಸ್ಗಳದಾವ್ರಿ. ಓಕೆ, ಇಲ್ಲಿಂದ ಯಾವುದು 2 ಮಾರ್ಕ್ಸ್ಗೆ ಅಂದರೆ ಒಂದು ಹಾಟ್ಸ್ ರೀತಿ ಕ್ವಶನ್ ಬರ್ಬೋದು ಈ ಚಾಪ್ಟರಿಂದ 2 ಮಾರ್ಕ್ಸ್ಗೆ. ಆ ಹಾಟ್ಸ್ ಕ್ವಶನ್ ಮೇಲೆ ಕೂಡ ಒಂದು ವಿಡಿಯೋನ ನಾನು ತೊಗೊಂಡು ಬರ್ತೀನಿ. ಪ್ಯೂರ್ಲಿ ಹಾಟ್ಸ್ ಆಗಿರ್ತದೆ. ಎಲ್ಲ ಹಾಟ್ಸ್ ಕ್ವಶನ್ಗಳಿಗೆ ಯಾವ ರೀತಿ ಆನ್ಸರ್ ಮಾಡಬೇಕು ಅಂತೇಳಿ. ಪ್ರಮುಖವಾಗಿ ಈ ಚಾಪ್ಟರ್ನಲ್ಲಿ 3 ನಿರ್ಣಯಗಳ ಬಗ್ಗೆ ಕಲಿತೀವಿ: ಹೂಡಿಕೆ ನಿರ್ಣಯ, ಲಾಭಾಂಶ ನಿರ್ಣಯ ಮತ್ತು ಹಣಕಾಸು ಒದಗಿಸುವ ನಿರ್ಣಯ. ಹಾಗಾಗಿ ಅದನ್ನ ಓದ್ಕೊಂಡ್ಬಿಟ್ರೆ 3 ನಿರ್ಣಯಗಳ ಮೀನಿಂಗ್. ಆಮೇಲೆ ಚರಾಸ್ತಿ ಮತ್ತು ಸ್ಥಿರಾಸ್ತಿಗಳಿಗೆ ಉದಾಹರಣೆ. ಓದಬೇಕಾಗಿರುವಂತಹ ಕ್ವಶನ್ಗಳು ಯಾವುವು ಇಲ್ಲ ಇಲ್ಲಿ. ಓಕೆ, ಯಾಕಂದ್ರೆ ಇಲ್ಲಿ ಹಾಟ್ಸ್ ಕ್ವಶನ್ ಬರೋದ್ರಿಂದ ಇದು ಯಾವುದೂ ಅಷ್ಟು ಇಂಪಾರ್ಟೆಂಟ್ ಅಂತ ನನಗೆ ಅನಿಸೋದಿಲ್ಲ. ಜಸ್ಟ್ ನೀವು ಓದೋದ್ರಂದ್ರೆ ಈ ಹಣಕಾಸಿನ ಸಾಮರ್ಥ್ಯ ಎಂದರೇನು, ಇಕ್ವಿಟಿ ಮೇಲಿನ ವ್ಯಾಪಾರ ಎಂದರೇನು, ಇವೆರಡು ಕ್ವಶನ್ಗಳನ್ನು ಓದ್ರಿ. ವೆರಿ ಫೇಮಸ್ ಮತ್ತು ಇಂಪಾರ್ಟೆಂಟ್ ಕ್ವಶನ್ಸ್. ಮಾರಾಟ ಪ್ರಕ್ರಿಯೆ ಚಾಪ್ಟರ್ ನಂಬರ್ 10.
ಇಲ್ಲಿಂದ ಕೂಡ 2 ಮಾರ್ಕ್ಸಿನ ಒಂದು ಪ್ರಶ್ನೆ ಅದ, 4 ಮಾರ್ಕ್ಸ್ನ 2 ಪ್ರಶ್ನೆ, 8 ಮಾರ್ಕ್ಸ್ನ ಒಂದು ಪ್ರಶ್ನೆ ಅದ. ಹಾಗೆ ವೆರಿ ಇಂಪಾರ್ಟೆಂಟ್ ಚಾಪ್ಟರ್ ಇದು, ಬಹಳ ವಿಶಾಲವಾದಂಥ ಚಾಪ್ಟರ್ ಇದು. ಓಕೆ, 2 ಮಾರ್ಕ್ಸ್ಗೆ ನೀವು ಅಗೇನ್ ಬಂದರೆ 8 ಮಾರ್ಕ್ಸ್ ಮತ್ತು 4 ಮಾರ್ಕ್ಸ್ ಇರುವಂಥ ಚಾಪ್ಟರ್ಗಳಲ್ಲಿ 2 ಮಾರ್ಕ್ಸ್ ಇಂಪಾರ್ಟೆಂಟ್ ಅನ್ನ ನಾವು ತೆಗಿಲಿಕ್ಕೆ ಆಗಂಗಿಲ್ಲ. ಬಿಕಾಸ್ ನಾವು 8 ಮಾರ್ಕ್ಸ್ ಮತ್ತು 4 ಮಾರ್ಕ್ಸ್ಗೆ ಏನು ಓದಿರ್ತೀವಿ ಅವೇ ಕ್ವಶನ್ಸ್ಗಳು 2 ಮಾರ್ಕ್ಸ್ದಾಗೂ ರಿಪೀಟ್ ಆಗುವಂಥ ಎಲ್ಲ ಸಾಧ್ಯತೆ ಇರ್ತದೆ. ಈ 8 ಮಾರ್ಕ್ಸ್ ಮತ್ತು 4 ಮಾರ್ಕ್ಸ್ ಇಂಪಾರ್ಟೆಂಟ್ ಅಂತ ಹೇಳಿರ್ತೀವಿ, ಅವಾಗ 8 ಮಾರ್ಕ್ಸ್ 4 ಮಾರ್ಕ್ಸ್ ಬರಲಿಲ್ಲ ಅಂದರೆ ಅದು ಟಿಕೆಟ್ 2 ಮಾರ್ಕ್ಸಿಗೆ ಬಂದುಬಿಡ್ತದೆ. ಹಾಗಾಗಿ ಇಲ್ಲಿ 2 ಮಾರ್ಕ್ಸ್ ನಾವು ಯಾವ್ದು ಓದಬೇಕು ಅಂತ ನಾವು ಹೇಳಿಕೆ ಆಗಂಗಿಲ್ಲ. ನೀವೆಲ್ಲ 8 ಮಾರ್ಕ್ಸ್ ಮತ್ತು 4 ಮಾರ್ಕ್ಸನ್ನೇ ಜಾಸ್ತಿ ಇಲ್ಲಿ ಒತ್ತನ್ನು ಕೊಡಬೇಕಾಗ್ತದೆ. ನೀವು ಅಷ್ಟು ಮೀರಿ ಓದೋರಿದ್ರಿ ಅಂದರೆ ಈ ಅನುಕೂಲ ಉತ್ಪನ್ನ, ಕೈಗಾರಿಕಾ ಉತ್ಪನ್ನಗಳ ವಿಧಗಳನ್ನು ಓದ್ರಿ. ಎಕ್ಸಾಂಪಲ್ಸ್, ಅನುಕೂಲ ಉತ್ಪನ್ನಗಳಿಗೆ ಉದಾಹರಣೆ ಮತ್ತು ಕೈಗಾರಿಕಾ ಉತ್ಪನ್ನಗಳಿಗೆ ಉದಾಹರಣೆ, ಇವೆರಡುಗಳನ್ನು ಓದ್ರಿ. ಜಾಹೀರಾತು ಇವೆಲ್ಲ ನನ್ನ 4 ಮಾರ್ಕ್ಸ್ 8 ಮಾರ್ಕ್ಸ್ ಇಂಪಾರ್ಟೆಂಟ್ ಅಂತ ಕೊಡ್ತೀನಿ. ಮಾರಾಟ ಪ್ರಕ್ರಿಯೆ ಇವೆಲ್ಲ ನೀವು 8 ಮಾರ್ಕ್ಸ್ದಾಗ ಇಂಪಾರ್ಟೆಂಟ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಓಕೆ, ಇನ್ ಲಾಸ್ಟ್ ಚಾಪ್ಟರ್ ಯಾವುದಪ್ಪ ಅಂದರೆ ಗ್ರಾಹಕ ರಕ್ಷಣೆ. ಇಲ್ಲಿಯೂ ಕೂಡ 2 ಮಾರ್ಕ್ಸ್ನ ಒಂದು ಇಂಪಾರ್ಟೆಂಟ್ ಕ್ವಶನ್ ಅದ. ಒಟ್ಟಿನಲ್ಲಿ ಹೇಳೋದೇನಪ್ಪ ಅಂದ್ರೆ ಈ 2 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಏನದಾವಲ್ಲ, ಈ 2 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಏನಪ್ಪಾ ಅಂದ್ರೆ ಇವೆಲ್ಲವೂ ಕೂಡ 4 ಮಾರ್ಕ್ಸ್ 8 ಮಾರ್ಕ್ಸ್ ಇಂದ ಮತ್ತು 2 ಮಾರ್ಕ್ಸ್ಗೆ ಬರ್ತಾವೆ. ಅಲ್ಲಿ ಇರುವಂಥ ಕ್ವಶನ್ಸ್ಗಳು ಇಲ್ಲಿ ಬರ್ತಾವೆ. ಹಾಗಾಗಿ 2 ಮಾರ್ಕ್ಸ್ ನಾವು ಜಾಸ್ತಿ ಪ್ರಿಪ್ರೇಷನ್ ಮಾಡೋಕ್ಕಿಂತಲೂ ಕಡಿಮೆ ಕ್ವಶನ್ಸ್ಗಳನ್ನು ಓದೋದು ಬೆಟರ್ ಅನಿಸ್ತದೆ. ಬಿಕಾಸ್ 4 and 8 ಮಾರ್ಕ್ಸ್ 50% ಕ್ವಶನ್ಸ್ ಎಲ್ಲ 4 ಮತ್ತು 8 ಮಾರ್ಕ್ಸ್ನ ಬಂದಿರ್ತಾವ್ರಿ. ಸೊ ಇಲ್ಲಿ ನೀವು ನೋಡ್ರಿ ಅಗೇನ್ ಗ್ರಾಹಕರ ಜವಾಬ್ದಾರಿಗಳು ಮತ್ತು ಗ್ರಾಹಕರ ಹಕ್ಕುಗಳು 4 ಮಾರ್ಕ್ಸ್ಗೆ ಇಂಪಾರ್ಟೆಂಟ್ ಅಂತ ಹೇಳ್ತೀವಿ. ಅದು ನೋಡ್ರಿ ಇಲ್ಲಿ ಎಕ್ಸಾಮ್ಗೆ ಬಂದದ 2 ಮಾರ್ಕ್ಸ್ಗೆ. 4 ಮಾರ್ಕ್ಸ್ ಇಂಪಾರ್ಟೆಂಟ್ ಅಂತ ಕೊಟ್ಟಿರ್ತೀವಿ, 2 ಮಾರ್ಕ್ಸ್ಗೆ ಬರ್ತಾವೆ. ಹಾಗಾಗಿ ಇದು ಕೂಡ ನಾಟ್ ದ್ಯಾಟ್ ಇಂಪಾರ್ಟೆಂಟ್. ಅಷ್ಟು ಮೀರಿ ನೀವು ಓದೋದ್ರಿಂದ ಜವಾಬ್ದಾರಿ ಹಕ್ಕ 4 ಮಾರ್ಕ್ಸ್ ಓದಿರ್ತೀರಿ, ಏನೂ ಪ್ರಾಬ್ಲಮ್ ಇಲ್ಲ. ಗ್ರಾಹಕ ರಕ್ಷಣೆ ಎಂದರೇನು ಇದನ್ನ ಬೇಕಾದ್ರೆ ಬಹಳಷ್ಟು ಹೇಳಿರುವಂತ ಉದಾಹರಣೆ ನೋಡಿದೀವಿ. ಆಮೇಲೆ ರಾಜ್ಯ ಆಯೋಗ, ರಾಷ್ಟ್ರ ಆಯೋಗ ಮತ್ತು ಜಿಲ್ಲಾ ಆಯೋಗದಲ್ಲಿ ಪರಿಹಾರದ ಮಿತಿಯನ್ನ ಕೂಡ ಓದ್ರಿ. ಜಿಲ್ಲಾ ಆಯೋಗದಲ್ಲಿ 50 ಲಕ್ಷ ತನಕ ಅದ. ಆಮೇಲೆ ಈ ರಾಜ್ಯ ಆಯೋಗದಲ್ಲಿ 50 ಲಕ್ಷದಿಂದ 2 ಕೋಟಿ ತನಕ ಅದ. ರಾಷ್ಟ್ರೀಯ ಆಯೋಗದಲ್ಲಿ ಅಥವಾ ಕೇಂದ್ರ ಆಯೋಗದಲ್ಲಿ 2 ಕೋಟಿಗಿಂತ ಮೇಲ್ಪಟ್ಟಿರುವಂತಹ ಪರಿಹಾರದ ಮೊತ್ತ ಅದ. ಸೊ ಇಷ್ಟು 2 ಮಾರ್ಕ್ಸಿನ ಕ್ವಶನ್ಗಳನ್ನು ನಿಮ್ಮ ಎಕ್ಸಾಮ್ಗೆ ಓದ್ರಿ. 100% ಇದ್ರಾಗೇನು ಎಕ್ಸಾಮ್ಗೆ ಬಂದೇ ಬರಬಹುದು. 10 ಕ್ವಶನ್ಗಳನ್ನು ಕೇಳ್ತಾರೆ 2 ಮಾರ್ಕ್ಸನ್ನು. ನೀವು 6 ಕ್ವಶನ್ಗಳಿಗೆ ಆನ್ಸರನ್ನು ಬರೀಬೇಕು. ಈ ನಾನು ಕೊಟ್ಟಿರೋ ಕ್ವಶನ್ಗಳಲ್ಲಿ 6 ಕ್ವಶನ್ಸ್ 100% ನಿಮಗೆ ಸಿಗ್ತದೆ. ಇನ್ನು ಮುಂದೆ ಹಾಟ್ಸ್ ಕ್ವಶನ್ ಮೇಲೂ ಕೂಡ ಒಂದು ವಿಡಿಯೋ ಮಾಡ್ತೀನಿ. ಹಾಟ್ಸ್ ಕ್ವಶನ್ಗಳನ್ನು ಆನ್ಸರ್ ಯಾವ ರೀತಿ ಮಾಡಬೇಕು, ಎಲ್ಲ ಹಾಟ್ಸ್ ಕ್ವಶನ್ಗಳನ್ನು ಚರ್ಚೆ ಮಾಡೋಣ. ಈ ಕ್ವಶನ್ ಬ್ಯಾಂಕ್ದಾಗ ಇರೋ ಹಾಟ್ಸ್ ಕ್ವಶನ್ ಬಿಟ್ಟರೆ ಬೇರೆ ಎಕ್ಸಾಮ್ದಾಗ ಬೇರೆ ಕ್ವಶನ್ ಯಾವ ಬರಂಗಿಲ್ಲ ಅನ್ನೋದು ನಮ್ಮ ಅಭಿಪ್ರಾಯ. ಓಕೆ, ಸೊ ಐ ವೈಂಡ್ ಅಪ್ ದಿಸ್ ಸೆಷನ್. ಥ್ಯಾಂಕ್ ಯು ಎವ್ರಿಬಡಿ ಫಾರ್ ವಾಚಿಂಗ್ ವಿಕಾಸ್ ಕಾಮರ್ಸ್.